ಹಲೋ ಫ್ರೆಂಡ್ಸ್, ಕಡಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಉದ್ದಿನ ಬೇಳೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಈಗ ನಾನು ಇಲ್ಲಿ 2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೀಗ ಹುರಿಬೇಕು. ಎಣ್ಣೆ ಎಲ್ಲ ಹಾಕೋದು ಬೇಡ, ಹೀಗೆ ಡ್ರೈ ಆಗಿ ಫ್ರೈ ಮಾಡೋದು. ಹಾಗೆ ಮಾಡಿದ್ರೇ ಒಳ್ಳೆಯದಾಗ್ತದೆ. ಇದೀಗ ನೋಡಿ, ನಾನು ಕಬ್ಬಿಣದು ಬಾಣಲೆ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಇದು ಬಿಸಿ ಮುಟ್ಟೋದು ಸ್ವಲ್ಪ ಲೇಟ್ ಆಗ್ತದೆ, ಆದರೆ ಬಿಸಿ ಮುಟ್ಟಿದ ಮೇಲೆ ಬೇಗ ಸೀದು ಹೋಗ್ತದೆ. ಹಾಗೆ ಜಾಗ್ರತೆ ಆಗಬೇಕು. ಹಾಗಾಗಿ ಹುರಿತಾ ಇರಬೇಕು. ನೀವು ಕೂಡ ಯಾವ ಪಾತ್ರೆಯಲ್ಲಿ ಮಾಡಿದರೆ ಸಹ ಹೀಗೆ ಬಿಟ್ಟು ಬಿಡಬೇಡಿ, ಸ್ವಲ್ಪ ಹುರಿತಾ ಇರಬೇಕು. ಇಲ್ಲದಿದ್ದರೆ ಅದು ಒಂದೇ ಸೈಡ್ ಎಲ್ಲ ಸೀದು ಹೋಗ್ತದೆ. ಇದೊಂದು ಹೊಂಬಣ್ಣಕ್ಕೆ ತಿರುಗುವಾಗ ಸಾಕು ಹುರಿದದ್ದು. ಅದನ್ನು ಮತ್ತೆ ಗ್ಯಾಸ್ ಆಫ್ ಮಾಡಿ ಬೇರೆ ಪಾತ್ರೆಗೆ ಹಾಕಿಟ್ಟುಕೊಳ್ಬೇಕು. ಇಲ್ಲದ್ರೆ ಅದರಲ್ಲೇ ಇಟ್ಟರೆ ಅದು ಮತ್ತು ಜಾಸ್ತಿ ಫ್ರೈ ಆಗ್ತದೆ, ಅದು ಮತ್ತು ಟೇಸ್ಟ್ ಆಗೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ಉದ್ದಿನ ಬೇಳೆಯನ್ನು ಬೇರೆ ಪ್ಲೇಟಿಗೆ ತೆಗೆದಿಡಿ, ಇಲ್ಲದಿದ್ದರೆ ಅದು ಸೀದು ಹೋಗ್ತದೆ. ಈಗ ಇದು ತಣಿತಾ ಇರಲಿ. ನಾವೀಗ ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥ ಎಲ್ಲ ಏನು ಅಂತ ನೋಡುವ. ಇದಕ್ಕೆ ಉದ್ದ ಮೆಣಸು ಒಂದು 4 ತಗೊಂಡಿದ್ದೇನೆ. ಹಾಗೆ ಒಂದು ಗಿಡ್ಡ ಮೆಣಸು ಕೂಡ, ಅದು ಕೂಡ 4 ತಗೊಂಡಿದ್ದೇನೆ. ನಂತರ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹೆಸಳು. ದೊಡ್ಡದಿದ್ದರೆ ಸ್ವಲ್ಪ ಕಡಿಮೆ ಮಾಡಿ, 3 ಅಥವಾ 2 ಹಾಕಿ. ಇದು ಸ್ವಲ್ಪ ಸಣ್ಣದುಂಟು, ಹಾಗೆ 4 ಹಾಕಿದೆ. ಚಟ್ನಿಗೆ ಉಪ್ಪು, ಹುಳಿ, ಖಾರ ಇದು ಸ್ಟ್ರಾಂಗ್ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ, ಹಾಗೆ ಇದಕ್ಕೆ ಹುಳಿ ಕೂಡ ಹಾಕ್ತಾಯಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ, ನಂತರ ಹಾಕ್ಬೋದು ನೋಡಿಕೊಂಡು. ಹಾಗೆ ಈಗ ಇದಿಷ್ಟನ್ನು ಒಟ್ಟಿಗೆ ನಾವು ರುಬ್ಬುವ. ಇದಕ್ಕೆ ನೀರು ಹಾಕೋದು ಬೇಡ, ಹೀಗೆ ಡ್ರೈ ಆಗಿ ನಾವು ಪುಡಿ ಮಾಡುವ. ನೋಡಿ, ಸ್ವಲ್ಪ ಇರೋದಲ್ಲ, ಹಾಗೆ ಇಷ್ಟು ಪುಡಿ ಆಯಿತು. ಈಗ ಇದಕ್ಕೆ ತುರಿದಿಟ್ಟುಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಜಾಸ್ತಿ ಇಲ್ಲ, ಒಂದು ಮುಷ್ಟಿ ಅಷ್ಟುಂಟು. ಅಂದರೆ ಈಗ ಒಂದು ಇಬ್ಬರಿಗೆ ಹಾಕ್ಬೋದು ಅಷ್ಟೇ, ಅಂದರೆ ಖಾರ ಜಾಸ್ತಿ ಉಂಟಲ್ಲ ಹಾಗೆ. ನೋಡಿ, ಇಷ್ಟು ಪುಡಿ ಆಯಿತು. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾವು ಫಸ್ಟಿಗೆ ಹುರಿದಿಟ್ಟುಕೊಂಡಂತಹ ಉದ್ದಿನ ಬೇಳೆಯನ್ನು ಸೇರಿಸುವ. ಉದ್ದಿನ ಬೇಳೆ ಸೇರಿಸಿ 1-2 ಸುತ್ತು ತಿರುಗಿಸಬೇಕು. ಅಂದರೆ ಒಂದು 3-4 ತುಂಡಾಗುವಷ್ಟು ಸಾಕು ಒಂದು ಉದ್ದಿನ ಬೇಳೆ, ಜಾಸ್ತಿ ಬೇಡ. ಅದು ಬಾಯಿಗೆ ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ತುಂಬ ಪುಡಿಯಾಗೋದು ಬೇಡ ಉದ್ದಿನ ಬೇಳೆ. ಇದನ್ನೀಗ ನಾವು ಪುಡಿ ಮಾಡೋದು. ಸ್ವಲ್ಪ ಒಂದು 2-3 ಸುತ್ತು ತಿರುಗಿಸಿದರೆ ಸಾಕಾಗ್ತದೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾವಿದನ್ನು ಬೇರೆ ಪಾತ್ರೆಗೆ ಹಾಕಿಕೊಳ್ಳುವ. ಉಪ್ಪು ಸ್ವಲ್ಪ ನೋಡಿಕೊಳ್ಳಿ, ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸಿ 1 ಸುತ್ತು ತಿರುಗಿಸಿಬಿಡಿ. ನೋಡಿ, ರುಚಿಯಾದ ಉದ್ದಿನ ಬೇಳೆಯ ಚಟ್ನಿ ಗಂಜಿಯೊಟ್ಟಿಗೆ ತಿನ್ನಲು ರೆಡಿ. ಇಷ್ಟು ತನಕ ತಾಳ್ಮೆಯಿಂದ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.